ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಪಾಳಿ ಗ್ಯಾಂಗ್ ಎಸ್ಕೇಪ್ ಆಗ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 18 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದಿತ್ತು ಈ ನೇಪಾಳಿ ಜೋಡಿ. ಕಳ್ಳತನ ಮಾಡಿ ಬಸ್ ಮೂಲಕ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ. ಯಶವಂತಪುರದಿಂದ ಬಸ್ನಲ್ಲಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿರುವಂತಹ ಅನುಮಾನಗಳಿದ್ದಾವೆ. ಅಲ್ಲಿಂದ ಮಹಾರಾಷ್ಟ್ರದಿಂದ ನೇರವಾಗಿ ನೇಪಾಳಕ್ಕೆ ತೆರಳಿರುವಂಥ ಕಳ್ಳರ ಗ್ಯಾಂಗ್ ಇದು. ಕಮಲಾ, ದಿನೇಶ್ ಸೇರಿ 4ರ ಒಂದು ಗ್ಯಾಂಗು ಯಶವಂತಪುರದಲ್ಲಿ ಓಡಾಟ ಮಾಡಿದ್ದಾರೆ. ನೋಡಿ, ಇದೇ ಗ್ಯಾಂಗು ಸಿಕ್ಕಾಪಟ್ಟೆ ಇದೆ ನೋಡಿ. ಎಲ್ಲ ಬ್ಯಾಗ್ ಒಳಗಡೆ ಚಿನ್ನ ಮತ್ತು ಆಭರಣಗಳು, ಚಿನ್ನಾಭರಣಗಳೆಲ್ಲ ಇದೆ ನೋಡಿ. ಈ ಗ್ಯಾಂಗೆ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಂಥವ್ರು ಮತ್ತು ಚಿನ್ನವನ್ನು ಬ್ಯಾಗ್ನಲ್ಲಿ ಕಂಪ್ಲೀಟಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ಯಶವಂತಪುರದ ಬಸ್ ನಿಲ್ದಾಣದ ಬಳಿ ಈ 4ರ ಗ್ಯಾಂಗ್ ಕಾಣಿಸಿಕೊಂಡಿತ್ತು. ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಮನೆ ಕೆಲಸಕ್ಕೆ ಅಂತ ಸೇರಿ ದಿನೇಶ್ ಹಾಗೆ ಕಮಲಾ ಪಕ್ಕಾ ಪ್ಲಾನ್ ಮಾಡಿ ಕಳ್ಳತನ ಮಾಡಿದ್ರು. ಮಹಾರಾಷ್ಟ್ರ ಮತ್ತು ಗೋವಾದಿಂದ ಇಬ್ಬರನ್ನ ಕರೆಸಿಕೊಂಡು ಕಳ್ಳತನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಲಾಕರ್ ಒಡೆದು 18 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದೊಯ್ದಿದ್ರು. ನಂತರ KR ರೈಲ್ವೆ ನಿಲ್ದಾಣಕ್ಕೆ ತೆರಳಿತ್ತು ಗ್ಯಾಂಗು. ಪೊಲೀಸರ ದಿಕ್ಕು ತಪ್ಪಿಸೋಕೆ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಯಶವಂತಪುರಕ್ಕೆ ಹೋಗಿದ್ರು. ಸದ್ಯ ಕಳ್ಳರ ಬಂಧನಕ್ಕೆ 7 ತಂಡವನ್ನು ರಚನೆ ಮಾಡಿದ್ದಾರೆ ಪೊಲೀಸರು. ಮಾರತ್ಹಳ್ಳಿ ಪೊಲೀಸರಿಂದ ನೇಪಾಳಿ ಗ್ಯಾಂಗ್ಗೆ ಹುಡುಕಾಟ ನಡೀತಾ ಇದೆ. ನೇಪಾಳದಲ್ಲೂ ಕೂಡ ಮಾರತ್ಹಳ್ಳಿಯ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಸಿಗ್ತಾರೆ ಇವರು. ಎಲ್ಲಿ ಹೋಗ್ತಾರೆ ಹೇಳಿ? ನೇಪಾಳಕ್ಕೆ ಹೋಗಿದ್ದಾರೆ ಆಲ್ರೆಡಿ ಟೀಮ್ನವರು. ತಕ್ಕೊಂಡು ಬರ್ತಾರೆ ಆದಷ್ಟು ಬೇಗ. ಯಾಕೆಂದರೆ ಈಗಿನ ತಂತ್ರಜ್ಞಾನದಲ್ಲಿ ನಾವು ನೋಡಿದ್ದೀವಲ್ವ, ಇಂತಿಂಥ ಕೇಸನ್ನೇ ನಮ್ಮ ಪೊಲೀಸರು ಭೇದಿಸಿದ್ದಾರೆ. ಅದರಲ್ಲೂ ಒಂದು ಕ್ಲೂ ಸಿಕ್ಕರೆ ಸಾಕು. ಸಿಕ್ಕಿದೆ ಈಗ. ಬಟ್ ಅವರು ನೇಪಾಳದಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅವರು ದಿಕ್ಕು ತಪ್ಪಿಸಲಿಕ್ಕೆ ಸಾಕಷ್ಟು ರೀತಿಯಾದಂಥ ಪ್ಲ್ಯಾನ್ಗಳನ್ನು ಅವ್ರು ಮಾಡಿದರು. ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮತ್ತೆ ಯಶವಂತಪುರಕ್ಕೆ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಬಸ್ ಮೂಲಕ ಮಹಾರಾಷ್ಟ್ರಕ್ಕೆ ತೆರಳಿದ್ದಾರೆ ಅನ್ನೋದು ಗೊತ್ತಾಗಿದೆ.